ಜನಾಂಗ ಅವ್ರು ಯಾವಾಗ ಅವರ ಕುತಂತ್ರದಿಂದ ಜೈಲಿಗೆ ಹೋದಾಗ ಇಡೀ ಮೈಸೂರಲ್ಲಿ ಫಸ್ಟ್ ಇಡೀ ರಾಜ್ಯದಲ್ಲಿ ನಾವು ಪಡರೋಳಿ ಸಿಗ್ನಲ್ ಅಲ್ಲಿ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ಮೈಸೂರಲ್ಲಿ ಅಷ್ಟು ದೊಡ್ಡ ಒಂದು ಮೆರವಣಿಗೆ ಮಾಡೋದ್ರ ಮೂಲಕ ಈ ರಾಜ್ಯಕ್ಕೆ ಈ ಶಕ್ತಿಯನ್ನು ತೋರಿಸ್ಕೊಟ್ಟಿದ್ವಿ. ಅವತ್ತು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಬಂದು ಅದನ್ನ ಕೃತಜ್ಞತೆ ತೋರಿಸಿ ಹೋಗಿದ್ರು. ಅದೇ ರೀತಿ ಈ ದಿನ ಈ ಒಂದು ಸಭೆಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿರ್ಮಲಾನಂದ ಸ್ವಾಮೀಜಿ ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯದ ವಕೀಲ ಸಂಘ ಸಹ ಈಗ ಆಗಲೇ ಹೇಳಿಕೆ ಕೊಟ್ಟಿದ್ದಾರೆ. ನಾವು ತಾಳ್ಮೆಯಿಂದ ಈ ಒಂದು ಸೂಕ್ಷ್ಮತೆಯನ್ನು ಗಮನಿಸಿ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಬೇಕಾಗಿದೆ. ಉದ್ದೇಶಪೂರ್ವಕವಾಗಿ ನಮ್ಮ ಜನಾಂಗ ತುಣಿಯುವಂತ ಕೆಲಸ ಈಗಾಗಲೇ ಮಾಡ್ತಾ ಇದ್ದಾರೆ. ಹಲವಾರು ಉದಾಹರಣೆಗಳಿದಾವೆ. ಜಾತಿ ಗಣತಿ ಮಾಡಿಬಿಟ್ಟು ನಮ್ಮನ್ನು ತುಣಿಯುವಂತ ಯಾವ ತರ ಕುತಂತ್ರಗಳು ನಡೀತು, ಅಹಿಂದ ಅನ್ನೋದನ್ನ ಮುಂದೆ ಇಟ್ಕೊಂಡು ನಮ್ಮನ್ನ ಯಾವತ್ತ ಸೈಡಿಗೆ ತಳ್ತಾ ಇರೋದನ್ನ ವಿಚಾರನ ಈಗ ಆಲ್ರೆಡಿ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸೊ ಇದು ಒಂದು ಕುತಂತ್ರನ ಈಗ ನಡೀತಿರೋದು. ಮೊನ್ನೆ ಹೇಳ್ದಂಗೆ ಪೆನ್ನು ಪೇಪರ್ ಕೇಳಿದಾಗ ಪೆನ್ನು ಪೇಪರ್ ಪರಿಪೂರ್ಣವಾಗಿ ನಾವು ಕೊಟ್ಟಿದ್ವಿ. ಇಡೀ ಜನಾಂಗ ಈ ಭಾಗದಲ್ಲಿ ನಾವು ಅವರಿಗೆ ಪರಿಪೂರ್ಣ ಕೊಟ್ಟಾಗ ಮೊದಲನೇ ಸತಿನೇ ಮುಖ್ಯಮಂತ್ರಿ ಆಗ್ಬೇಕಿತ್ತು. ಆದ್ರೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ ಕೆಲಸ ನಡೀತಾ ಇದೆ ಇಲ್ಲಿ. ಆಗ್ಲೂ ಸಹ ನಾವು ತಾಳ್ಮೆಯಿಂದ ಇದ್ವಿ. ಆದ್ರೆ ಇನ್ಮೇಲೆ ತಾಳ್ಮೆ ಇರುವಂತ ಸಂದರ್ಭ ನಾವು ಬರ್ಸ್ಕೋಬಾರ್ದು. ಈ ಒಂದು ಸಭೆಗೆ ನಾನು ತಿಳಿಸ್ಕೊಡ್ತೀನಿ, ಆತ ತಾಳ್ಮೆಯಿಂದ ಇರೋದು ಬೇಡ, ಆತನ ಸಂದರ್ಭನೂ ಬರೋದು ಬೇಡ ಅಂತ. ಯಾಕೆಂತಂದ್ರೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡುವಾಗ ಯಾವ ರೀತಿ ನಮ್ಮ ಜನಾಂಗ ಇರ್ಬೋದು, ನಮ್ಮ ಸ್ವಾಮೀಜಿ ಅವರು ಇರ್ಬೋದು, ಮುಂದಾಳತ್ವ ಏನ್ ತಗೊಂಡ್ವಿ ಅದರಲ್ಲಿ ಉದಾಹರಣೆ ಇದೆ. ಆಲ್ರೆಡಿ ನಮ್ಗೆ ಸದಾನಗೌಡರು ಇರ್ಬೋದು, ಮತ್ತೆ ನಮ್ಮ ಯಾವ ರೀತಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಅವರು ಒಗ್ಗಟ್ಟು ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಿದಾಗ ಯಾವ ರೀತಿ ಒಗ್ಗಟ್ಟು ಅದರ ಸಂದರ್ಭ ನಾವು ಬರ್ಸ್ಕೋಬೇಡಿ ಅಂತ ಹೇಳೋದನ್ನ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ನಮ್ಮನ್ನ ಹಲವಾರು ರೀತಿಯಲ್ಲಿ ಈಗ ಆಲ್ರೆಡಿ ತುಳಿದಿರೋದು. ಈಗ ನಮ್ಮ ಜನಾಂಗಕ್ಕೆ ಇರ್ಬೋದು ಅಥವಾ ಲಿಂಗಾಯತ ಜನಾಂಗ ಇರ್ಬೋದು, ಬೇರೆ ಜನಾಂಗವನ್ನ ತುಳಿದ್ಬಿಟ್ಟು ಅವ್ರನ್ನ ಸೈಡಿ ತಳ್ಬಿಟ್ಟು ಕೆಲಸ ಮಾಡ್ತಿರೋದು ಗೊತ್ತಾಗಿದೆ. ಸೊ ಇದರಿಂದ ನಾನು ಈ ಒಂದು ಸಭೆಗೆ ದಯವಿಟ್ಟು ಯಾರು ತಾಳ್ಮೆಯಿಂದ ರಾಜ್ಯದಿಂದ ಇರ್ಬೋದು, ನಿರ್ಮಲಾನಂದ ಸ್ವಾಮೀಜಿ ಅವ್ರದ್ದು ಇರ್ಬೋದು, ಅವರ ತಾಳ್ಮೆಯಿಂದ ಅವರ ಆದೇಶ ಬರಗಂಟ ತಾಳ್ಮೆಯಿಂದ ಇದ್ದು ಇದೇ ರೀತಿ ಸಭೆಗಳನ್ನ ನಾವು ಅಲ್ಲಲ್ಲಿ ಮಾಡೋದ್ರಿಂದ ಸಂಘಟನೆ ಮಾಡಿ ಮುಂದಿನ ದಿವಸದಲ್ಲಿ ಒಂದು ಒಳ್ಳೆ ಹೋರಾಟ ಮಾಡ್ಬೇಕಂತ ಸಂದರ್ಭನ ನಾವು ಎಲ್ಲರೂ ಒದಗಿಸುವಂತ ಕೆಲಸ ಆಗಬೇಕು ಅಂತ ಈ ಒಂದು ಸಭೆಯಲ್ಲಿ ತೀರ್ಮಾನ ಆಗ್ಬೇಕು ಅಂತ ಹೇಳಿ ಈ ಒಂದು ಸಭೆಗೆ ನಾವು ಮನವಿ ಮಾಡ್ತೀವಿ.